ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ದಮಯಂತಿ ಅಂತ. ಊರು ಭದ್ರಾವತಿ. ಜಾತಿ ಒಕ್ಕಲಿಗ. ಇವರ ವಯಸ್ಸು ಬಂದು 40 ವರ್ಷ ತುಂಬಿದೆ. ತೂಕ 68 ಕೆಜಿ. ಕೆಲಸ ಗೃಹಿಣಿ. ಆದಾಯ ನೀವು ಮನೆಗೆ ಬಂದರೆ ಹೇಳ್ತೀನಿ. ಗಂಡ ನಿಧನರಾಗಿದ್ದಾರೆ. ಅನುಭವ ಸ್ವಲ್ಪ ಮಟ್ಟಿಗೆ ಆಗಿದೆ. ಸ್ನೇಹಿತರೆ, ಇದು ಇಷ್ಟು ದಮಯಂತಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಮೈ ನೋಟ ಹೀಗಿದೆ. ಆಂಟಿ ಆಗಿದ್ದರೂ ಸುಂದರವಾಗಿ ಇದ್ದೇನೆ. ಮೈ ಪೂರ್ತಿ ಬಿಳಿ ಬಣ್ಣದಿಂದ ಕೂಡಿದೆ. ಕಪ್ಪನೆಯ ದಪ್ಪವಾದ ಉದ್ದನೆಯ ಕೂದಲು. ನಯನ ಮನೋಹರವಾದ ಕಣ್ಣುಗಳು. ಟೈಟ್ ಆದ ರಸಭರಿತವಾದ ಕೆಂಪನೆಯ ತೂತು. ಕೆಂಪನೆಯ ತುಟಿಯ ಅಂಚುಗಳು. ಬಳ್ಳಿಯ ಹಾಗೆ ಬಳುಕುವ ಸೊಂಟ. ಮೃದುವಾದ ಕೈತುಂಬ ಬರುವ ಮೊಲೆಗಳು. ಸ್ನೇಹಿತರೆ, ದಮಯಂತಿಯವರ ಮೈನೋಟದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ವರನಲ್ಲಿ ಇರಬೇಕಾದ ಗುಣಗಳು: ಭದ್ರಾವತಿಯಲ್ಲಿ ವಾಸವಾಗಿದ್ದರೆ ತುಂಬಾನೇ ಒಳ್ಳೆಯದು. ಸಮೀಪ ಇದ್ದಾಗ ಯಾವಾಗ ಬೇಕಾದರೂ ಭೇಟಿ ಮಾಡಬಹುದು. ಸುಖ ದುಃಖ ಹಂಚಿಕೊಳ್ಳಬಹುದು. ನಾನು ಹೇಳಿದ ಜಾಗಕ್ಕೆ ಬರುವ ಹಾಗಿರಬೇಕು. ನನ್ನ ವಯಸ್ಸಿನ ಬಗ್ಗೆ ಮಾತಾಡಕೂಡದು. ದುಡ್ಡಿನ ಬಗ್ಗೆ ಚಿಂತೆ ಬೇಡ, ನಾನೇ ಕೊಡ್ತೀನಿ. ನನಗೆ ಸುಖ ಬೇಕು, ಓಕೆನಾ? ಧೋಕ್ರಾ ಎಂಬುದು ಕಳೆದು ಹೋದ ಮೇಣದ ಎರಕದ ತಂತ್ರಜ್ಞಾನವನ್ನು ಬಳಸಿಕೊಂಡು ಫೆರಸ್ ಅಲ್ಲದ ಲೋಹದ ಎರಕ ಹೊಯ್ದವಾಗಿದೆ. ಈ ರೀತಿಯ ಲೋಹದ ಎರಕ ಹೊಯ್ದವನ್ನು ಭಾರತದಲ್ಲಿ 4000 ವರ್ಷಗಳಿಂದ ಬಳಸಲಾಗುತ್ತದೆ ಮತ್ತು ಈಗಲೂ ಬಳಸಲಾಗುತ್ತದೆ. ಮೊಹೆಂಜೋದಾರೋದ ನಾಟ್ಯದ ಹುಡುಗಿ, ಆದರೆ ಕಳೆದು ಹೋದ ಮೇಣದ ಕಲಾಕೃತಿಗಳಲ್ಲಿ ಒಂದಾಗಿದೆ. ಧೋಕ್ರಾ ಕರಕುಶಲಕರ್ಮಿಗಳ ಉತ್ಪನ್ನಕ್ಕೆ ದೇಶೀಯ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ, ಏಕೆಂದರೆ ಪ್ರಾಚೀನ ಸರಳತೆ, ಮೋಡಿ ಮಾಡುವ ಜಾನಪದ ಲಕ್ಷಣಗಳು ಮತ್ತು ಬಲವಾದ ರೂಪ. ಧೋಕ್ರಾ ಕುದುರೆಗಳು, ಆನೆಗಳು, ನವಿಲುಗಳು, ಗೂಬೆಗಳು, ಧಾರ್ಮಿಕ ಚಿತ್ರಗಳು, ಅಳತೆಯ ಬಟ್ಟಲುಗಳು ಮತ್ತು ದೀಪದ ಪೆಟ್ಟಿಗೆಗಳು ಇತ್ಯಾದಿಗಳು ಹೆಚ್ಚು ಮೆಚ್ಚುಗೆ ಪಡೆದಿವೆ. ತಾಮ್ರ ಆಧಾರಿತ ಮಿಶ್ರ ಲೋಹಗಳ ಎರಕದ ಕಳೆದು ಹೋದ ಮೇಣದ ತಂತ್ರವು ಚೀನಾ, ಈಜಿಪ್ಟ್, ಮಲೇಷಿಯಾ, ನೈಜೀರಿಯಾ, ಮಧ್ಯ ಅಮೆರಿಕ ಮತ್ತು ಇತರ ಸ್ಥಳಗಳಲ್ಲಿಯೂ ಕಂಡುಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.